ಖಚಿತ ಮಾಹಿತಿಯ ಮೇರೆಗೆ ಅಕ್ರಮವಾಗಿ ಕಾರಿನಲ್ಲಿ 9 ಕೆಜಿ 170 ಗ್ರಾಂ ಗಾಂಜಾ ಸಾಗಾಟ ಮಾಡುತ್ತಿದ್ದ 3 ಆರೋಪಿಗಳನ್ನು ತೆಂಗಿನಗುಂಡಿ ಕ್ರಾಸ್ ಸಮೀಪ ಭಟ್ಕಳ ನಗರ ಠಾಣೆಯ ಪೊಲೀಸರು ಭರ್ಜರಿ ಬೇಟೆಯಾಡುವಲ್ಲಿ ಯಶಸ್ವಿಯಾಗಿದ್ದು, ಓರ್ವ ಆರೋಪಿ ಸ್ಥಳದಿಂದ ಪರಾರಿಯಾಗಿದ್ದಾನೆ. ಬಂಧಿತ ಆರೋಪಿಗಳನ್ನು ಸೈಯದ್ ಅಕ್ರಮ್ ತಂದೆ ಮೊಹಮ್ಮದ್ ಹುಸೇನ್ ಸೆಂಟ್ರಲ್ ಲಾಡ್ಜ್ ಹಿಂಭಾಗ, ಅಬ್ದುಲ್ ರೆಹಮಾನ್ ತಂದೆ ಸಲೀಂ ಶಾಬ್ ಶೇಖ್ ಗುಳ್ಮಿ, ಕಾರು ಚಾಲಕ ಅಜರುದ್ದೀನ್ ತಂದೆ ಮೆಹಬೂಬ್ ಶಾಬ್, ಕಸ್ತೂರ್ಬಾ ನಗರ ಶಿರ್ಸಿ, ನಾಪತ್ತೆಯಾದ ಆರೋಪಿ ಕಾಸಿಂ ತಂದೆ ಅಜಮಹಮ್ಮದ್ ಉಸ್ಮಾನ್ ನಗರ ಸೆಕೆಂಡ್ ಕ್ರಾಸ್ ಎಂದು ಗುರುತಿಸಲಾಗಿದೆ. ಇವರು ಒರಿಸ್ಸಾ ಮೂಲದಿಂದ ಹೊನ್ನಾವರ ಕಡೆಯಿಂದ ಭಟ್ಕಳಕ್ಕೆ ಹುಂಡೈ ಕಂಪನಿಯ ಕಾರಿನ ಮೂಲಕ ಗಾಂಜಾ ಸಾಗಾಟ ಮಾಡುತ್ತಿದ್ದ ಬಗ್ಗೆ ಖಚಿತ ಮಾಹಿತಿ ಪಡೆದ ಭಟ್ಕಳ ನಗರ ಠಾಣೆಯ ಪಿಎಸ್ಐ ನವೀನ್ ಎಸ್ ನಾಯ್ಕ್ ತಂಡದೊಂದಿಗೆ ತೆಂಗಿನಗುಂಡಿ ಕ್ರಾಸ್ ಸಮೀಪ ಕಾರು ತಡೆದು 4,50,000 ಮೌಲ್ಯದ 9 ಕೆಜಿ 170 ಗ್ರಾಂ ಹಾಗೂ ಗಾಂಜಾ ಸಾಗಾಟ ಮಾಡುತ್ತಿದ್ದ ಹುಂಡೈ ಕಂಪನಿಯ ಕಾರನ್ನು ಪೊಲೀಸರು ವಶಪಡಿಸಿಕೊಂಡಿದ್ದಾರೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಂ ನಾರಾಯಣ್ ಹಾಗೂ ಜಿಲ್ಲಾ ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ಸಿಟಿ ಜಯಕುಮಾರ್ ಮತ್ತು ಜಗದೀಶ್ ಎಂ ಮಾರ್ಗದರ್ಶನದಲ್ಲಿ ಭಟ್ಕಳ ಡಿವೈಎಸ್ಪಿ ಮಹೇಶ್ ಎಂಕೆ ಮತ್ತು ಶಹರ ಠಾಣೆಯ ಪೊಲೀಸ್ ನಿರೀಕ್ಷಕರಾದ ಗೋಪಿಕೃಷ್ಣ ಕೆಆರ್ ನೇತೃತ್ವದಲ್ಲಿ ನಡೆದ ಈ ಕಾರ್ಯಾಚರಣೆಯಲ್ಲಿ ಭಟ್ಕಳ ಶಹರ ಪೊಲೀಸ್ ಠಾಣೆಯ ಎಎಸ್ಐ ಗೋಪಾಲ್ ನಾಯ್ಕ್, ಸಿಬ್ಬಂದಿಗಳಾದ ಜಯರಾಮ್ ಹೊಸಕಟ್ಟೆ, ಉದಯ್ ನಾಯ್ಕ್, ಗಿರೀಶ್ ಅಂಕೋಲೇಕರ್, ಮಹಾಂತೇಶ್ ಹಿರೇಮಠ್, ಕಾಶಿನಾಥ್ ಗೊಟಗುಣಸಿ, ಮಹಾಂತೇಶ್ ಪೆಮಾರ್, ದೀಪಕ್ ನಾಯ್ಕ್, ಮದಾರ್ ಸಾಬ್ ಚಿಕ್ಕೇರಿ, ಕಿರಣ್ ಪಾಟೀಲ್ ಹಾಗೂ ಚಾಲಕ ಜಗದೀಶ್ ನಾಯ್ಕ್ ಕಾರ್ಯಾಚರಣೆಯಲ್ಲಿ ಇದ್ದರು. ಈ ಬಗ್ಗೆ ಭಟ್ಕಳ ನಗರ ಠಾಣೆಯಲ್ಲಿ ಪಿಎಸ್ಐ ನವೀನ್ ನಾಯ್ಕ್ ಪ್ರಕರಣ ದಾಖಲಿಸಿದ್ದು, ಪ್ರಕರಣ ದಾಖಲಿಸಿಕೊಂಡ ಪಿಎಸ್ಐ ಶಿವಾನಂದ್ ನಾವಂದಗಿ ತನಿಖೆ ಕೈಗೊಂಡಿದ್ದಾರೆ.